ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈಗ ಸಂಪುಟ ಸರ್ಜರಿಗಾಗಿ ದೆಹಲಿಯತ್ತ ಸಿಎಂ ಡಿಕೆ ಶಿವಕುಮಾರ್ ಮುಖವನ್ನ ಮಾಡ್ತಾ ಇದ್ದಾರೆ. ಸಂಪುಟ ಸರ್ಜರಿ ಮಾಡಬೇಕು, ಅಸಮಾಧಾನಿತರನ್ನ ಒಂದುಗೂಡಿಸಬೇಕು, ಒಗ್ಗೂಡಿಸಬೇಕು. ಆಗಸ್ಟ್ 13ರಿಂದ ಆರಂಭ ಆಗ್ತಿರುವಂತಹ ಅಧಿವೇಶನದ ಒಳಗಡೆ ಎಲ್ಲವನ್ನ ಸರಿ ಮಾಡಬೇಕು. ಈ ನಿಟ್ಟಿನಲ್ಲಿ ಇಂದು ಅಥವಾ ನಾಳೆ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅಧಿವೇಶನಕ್ಕೂ ಮುನ್ನ ಪ್ರಮುಖ ವಿಷಯಗಳ ಚರ್ಚೆಯನ್ನ ಮಾಡಿ ಹೈಕಮಾಂಡ್ ಜೊತೆ ಪ್ರಮುಖ ವಿಷಯಗಳ ಚರ್ಚೆಯನ್ನ ಮಾಡಿ ವಾಪಸ್ಸಾಗ್ತಾರೆ. ಅಸಮಾಧಾನಿತರಿಗೆ ಅವಕಾಶವನ್ನ ಕೊಟ್ಟು ಖಾತೆಗಳ ಹಂಚಿಕೆಯನ್ನ ಮಾಡ್ತಾರೆ. ಕೆಲವರಿಗೆ ಖಾತೆಯ ಬದಲಾವಣೆ ಬಗ್ಗೆಯೂ ಚರ್ಚೆಯನ್ನ ಮಾಡಬೇಕಾಗಿದೆ. ಮಹಿಳಾ ಕೋಟಾದಲ್ಲಿ ಯಾರಿಗೆ ಅವಕಾಶ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ. ಈ ಹಿಂದೆ ಘೋಷಣೆಯಾಗಿದ್ದಂಥ ಗಾಯತ್ರಿ ಶಾಂತೇಗೌಡರನ್ನ ಹೋಲ್ಡ್ ನಲ್ಲಿ ಇಡಲಾಗಿದೆ. ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಮಾತುಕತೆ ಆಡಿ ಅಳೆದು ತೂಗಿ ಚರ್ಚೆ ಮಾಡಿ ವಾಪಸ್ ಆಗ್ತಾರೆ. ಆಗಸ್ಟ್ 13ರ ಒಳಗಡೆ ಎಲ್ಲವನ್ನ ಸರಿ ಮಾಡಿ ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಒಗ್ಗಟ್ಟಾಗಿ ಅಧಿವೇಶನವನ್ನ ಎದುರಿಸೋ ಅಂತ ಮಾಸ್ಟರ್ ಪ್ಲಾನ್ನ ಮಾಡ್ಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈಗ ಖಾಲಿ ಇರೋದು ಒಂದೇ ಒಂದು ಸ್ಥಾನ, ಅದು ಮಹಿಳಾ ಕೋಟಾದಲ್ಲಿ ಯಾರಿಗೆ ಕೊಡಬೇಕು? 5 ಶಾಸಕಿಯರು ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್, ಅನ್ನಪೂರ್ಣ ತುಕಾರಾಮ್, ಕನಿಜಾ ಫಾತಿಮಾ, ನಯನಾ ಮೋಟಮ್ಮ, ಲತಾ ಮಲ್ಲಿಕಾರ್ಜುನ್ ಅವರು ಪಕ್ಷೇತರ ಶಾಸಕಿ, ಅವರು ಕೂಡ ತಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಟ್ ಈ 5 ಜನ ಕಾಂಗ್ರೆಸ್ ಚಿಹ್ನೆಯ ಅಡಿಯಲ್ಲಿ ಆಯ್ಕೆಯಾಗಿದ್ದಾರಲ್ಲ ಶಾಸಕಿಯರು, 5 ಅವರದ್ದೇ ಆದಂಥ ಒಂದಷ್ಟು ಸಮಸ್ಯೆಗಳಿದೆ, ಗೊಂದಲಗಳಿದೆ. ಹೀಗಾಗಿ ಅವ್ರನ್ನ ಕ್ಯಾಬಿನೆಟ್ ತಗೊಳಕ್ ಆಗಲ್ಲ. ಇನ್ನು ಉಳಿದಂಥ 3 ವಿಧಾನ ಪರಿಷತ್ನಲ್ಲಿ ಇದ್ದಾರೆ. ಒಂದು ಗಾಯತ್ರಿ ಶಾಂತೇಗೌಡ, ಅವ್ರ ಹೆಸರು ಘೋಷಣೆ ಆಗಿತ್ತು, ಆನ್ ಹೋಲ್ಡಲ್ಲಿ ಇದ್ದಾರೆ ಅವರು. ಕಾರಣ ಏನು ಅಂತ ಹೇಳಿದ್ರೆ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು, ಮೇಲ್ಮನೆ ಸದಸ್ಯೆ. ಈಗಾಗಲೇ ಕುರುಬ ಸಮುದಾಯಕ್ಕೆ ಸೇರಿದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಸದಸ್ಯ, ಅವ್ರನ್ನ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆ ಮಾಡಲಾಗಿದೆ. ಹೀಗಾಗಿ ಅವಕಾಶ ಇಲ್ಲ. ಇನ್ನು ಉಳಿದಿರೋದು ಉಮಾಶ್ರೀ ಅವರು. ಅವ್ರಿಗೆ ಈಗಾಗಲೇ ಉಪಸಭಾಪತಿ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಹಿಂದೆ ಅವ್ರನ್ನ ಸಿದ್ದರಾಮಯ್ಯರ ಮೊದಲ ಸರ್ಕಾರದಲ್ಲಿ ಮಂತ್ರಿ ಮಾಡಲಾಗಿತ್ತು. ಹೀಗಾಗಿ ಸಮಸ್ಯೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಮಹಿಳಾ ಕೋಟಾದಲ್ಲಿ ಸ್ಥಾನವನ್ನು ಭರ್ತಿ ಮಾಡಬೇಕು, ಅಸಮಾಧಾನಿತ ಶಾಸಕರನ್ನ ಸಮಾಧಾನಗೊಳಿಸಬೇಕು, ಖಾತೆ ಹಂಚಿಕೆ ಮಾಡಬೇಕು, ಕೆಲವೊಬ್ಬರಿಗೆ ಕೋಕ್ ಕೊಡೋ ಅಂತ ಚರ್ಚೆ ಕೂಡ ಆಗ್ತಾ ಇದೆ. ಈ ಎಲ್ಲವನ್ನ ವಿಷಯವನ್ನ ಇಟ್ಕೊಂಡು ದೆಹಲಿ ಹತ್ತ ಸಿಎಂ ಮುಖ ಯಾವಾಗ? ಬಹಳ ಮುಖ್ಯವಾಗಿರುವಂಥದ್ದು ಆಗಸ್ಟ್ 13ರಿಂದ ವಿಧಾನಸಭಾ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಅಧಿವೇಶನಕ್ಕೂ ಮೊದಲು ಒಂದಷ್ಟು ಗೊಂದಲಗಳನ್ನ ಶಮನಗೊಳಿಸಬೇಕಾದಂತ ಅನಿವಾರ್ಯತೆ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದೆ. ಹಾಗಾಗಿ ಇವತ್ತು ಸಂಜೆ ಇಲ್ಲವೇ ನಾಳೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಮುಖ್ಯವಾಗಿ ಅಸಮಾಧಾನಿತರನ್ನು ಸಮಾಧಾನಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ಕೃಷ್ಣಪ್ಪ ಸೇರಿದಂತೆ ಹಲವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟು ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗ ಸಚಿವ ಸಂಪುಟಕ್ಕೆ ಎಲ್ಲ ಭರ್ತಿ ಆಗಿದೆ ಕೂಡ. ಯಾಕಂದ್ರೆ ಒಂದು ಸ್ಥಾನ ಹೊರತುಪಡಿಸಿ ಉಳಿದಂತೆ ಎಲ್ಲವೂ ಕೂಡ ಭರ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮಟ್ಟದಲ್ಲಿ ಸರ್ಜರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತದೆ. ಅಂದ್ರೆ 2 ಇಲ್ಲವೇ 3 ಕೈ ಬಿಟ್ಟು ಅಸಮಾಧಾನಿತರನ್ನ ಸೇರ್ಪಡೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗಿದೆ ಅಂತ ಹೇಳಲಾಗ್ತದೆ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಬಳಿ ಮಾತುಕತೆ ನಡೆಸಲು ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತದೆ. ಮತ್ತೊಂದು ಖಾತೆ ಹಂಚಿಕೆ ಕೂಡ ವಿಳಂಬ ಆಗಿದೆ. ಈಗಾಗಲೇ ಕೂಡ ಪ್ರಮಾಣ ವಚನ ಸ್ವೀಕರಿಸಿ 5-6 ದಿನಗಳೇ ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಖಾತೆಗಳು ಯಾರ್ಯಾರಿಗೆ ಕೊಡಬೇಕು, ಯಾವ ಖಾತೆಗಳು ಕೊಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಬೇಕಾಗುತ್ತೆ. ಒಂದು ಸಣ್ಣ ಮಟ್ಟದ ಸರ್ಜರಿ ಆಗಬೇಕಾಗಿದೆ. ಸರ್ಜರಿ ಆಗದ ಹೊರತು ಖಾತೆಗಳ ಹಂಚಿಕೆ ಕೂಡ ಆಗೋದಿಲ್ಲ. ಸೊ ಒಂದು ವೇಳೆ ಈಗ ತರಾತುರಿಯಲ್ಲಿ ಖಾತೆಗಳ ಹಂಚಿಕೆ ಆಗಿದ್ದೆ ಅದಲ್ಲಿ ಮತ್ತೆ ಅದನ್ನ ಯಾರು ಹೊಸದಾಗಿ ಸೇರ್ಪಡೆ ಆಗ್ತಾರೆ ಮತ್ತೆ ಅಲ್ಲಿ ಖಾತೆ ಗೊಂದಲ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಣ್ಣ ಪುಟ್ಟ ಸರ್ಜರಿ ಮುಗಿದ ನಂತರ ಅಂದ್ರೆ ಕೈ ಬಿಟ್ಟು ಸೇರ್ಪಡೆ ಮಾಡಿಕೊಂಡ ನಂತರ ಸಂಪುಟಕ್ಕೆ ಖಾತೆಗಳ ಹಂಚಿಕೆಯನ್ನ ನಂತರ ಮಾಡೋಣ ಅನ್ನೋಂಥ ನಿಟ್ಟಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ಬಹಳ ಮುಖ್ಯವಾಗಿ ಯಾರನ್ನ ಬಿಡಬೇಕಾಗುತ್ತೆ, ಯಾರನ್ನ ತೆಗೆದುಕೊಳ್ಬೇಕಾಗುತ್ತೆ ಸಂಪುಟಕ್ಕೆ ಅನ್ನುವಂಥದ್ದು ಒಂದು ಪ್ರಮುಖ ಚರ್ಚೆ ಆದ್ರೆ, ಮಗದೊಂದು ಕಡೆ ಖಾತೆ ಹಂಚಿಕೆಗಳ ವಿಚಾರವಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗುತ್ತೆ. ಅದ್ರ ಜೊತೆಗೆ ಕೆಲ ಹಿರಿಯ ಸಚಿವರು ಖಾತೆಗಳ ಬದಲಾವಣೆಗೆ ಸಂಬಂಧಪಟ್ಟಂಗೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಆ ಖಾತೆಗಳ ಬದಲಾವಣೆಗೆ ಸಂಬಂಧಪಟ್ಟಂಗೂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿರುವಂತದ್ದು ಮಹಿಳಾ ಕೋಟಾದಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂತ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕೂಡ ಗಾಯತ್ರಿ ಶಾಂತೇಗೌಡ ಅವರಿಗೆ ಅವರ ಹೆಸರನ್ನು ಘೋಷಣೆ ಮಾಡಾಗಿತ್ತು. ಅಂತಿಮ ಹಂತದಲ್ಲಿ ಅವರ ಹೆಸರನ್ನು ಕೈ ಬಿಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರು
ಬಸವರಾಜ ಶಿವಣ್ಣ ಅವರಿಗೆ ಕೊಡಬೇಕು ಸಚಿವ ಸ್ಥಾನ ಅನ್ನುವಂತ ಶಿಫಾರಸು ಮಾಡಿದ್ರು. ಸೊ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಸೊ ಅದಕ್ಕಾಗಿ ನಿನ್ನೆ ಅಷ್ಟೇ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ನಡೆಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸೊ ಅವರ ಸಲಹೆ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅಂದ್ರೆ ಬಸವರಾಜ ಶಿವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಗಾಯತ್ರಿ ಶಾಂತಗೌಡ ವಿಚಾರಕ್ಕೆ ಆಗಿರ್ಬೋದು, ಸೊ ಬೇರೆ ಅಸಮಾಧಾನಿತರ ವಿಚಾರ ಸೇರಿದಂತೆ ಹಲವು ವಿಚಾರಗಳನ್ನ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಸಿದ್ದರಾಮಯ್ಯ ಅವರ ಬಳಿ ಚರ್ಚಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಅಭಿಪ್ರಾಯಗಳೊಂದಿಗೆ ಅವರು ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸೊ ಒಂದು ಮಹಿಳಾ ಕೋಟಾದಲ್ಲಿ ಯಾರಿಗೆ ಕೊಡಬೇಕು ಸದ್ಯಕ್ಕೆ ಅಂತ ಅಂದ್ರೆ ಮುನಿಯಪ್ಪ ಅವ್ರನ್ನ ಕೈ ಬಿಟ್ಟು ಅವ್ರ ಮಗಳಿಗೆ ರೂಪಶಿಷ್ಯತೆಯನ್ನು ಕೊಟ್ಟಿದ್ದೆ ಆದಲ್ಲಿ ಕೋಲಾರ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಟ್ಟಂತಾಗತ್ತೆ. ಜೊತೆಗೆ ಮಹಿಳಾ ಕೋಟಾದಲ್ಲೂ ಭರ್ತಿ ಮಾಡೋದು ಅನುಕೂಲ ಆಗುತ್ತೆ ಅನ್ನುವಂತ ಚರ್ಚೆ ಲೆಕ್ಕಾಚಾರಗಳು ಇದಾವೆ. ಮಗದೊಂದ್ ಕಡೆ ಒಕ್ಕಲಿಗ ಸಮುದಾಯದ ಸಚಿವರೊಬ್ಬರನ್ನ ಕೈ ಬಿಟ್ಟು ಕೃಷ್ಣಪ್ಪ ಅವ್ರಿಗೆ ಕೊಡಬೇಕು ಅನ್ನುವಂತ ಚರ್ಚೆಗಳಾಗ್ತಿವೆ. ಇನ್ನೊಂದೆಡೆ ನಾಗೇಂದ್ರ ಅವ್ರನ್ನ ಕೈ ಬಿಟ್ಟು ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ಬೋದಾ ಅನ್ನುವಂತ ಚರ್ಚೆಗಳು ಕೂಡ ಇಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಮಹತ್ವದ ಮಾತುಕತೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.